ಸಹಜವಾಗಿ ನಮ್ಮ ಹೃದಯವು ಮೋಸ್ಕರವಾಗಿದ್ದು ಅದನ್ನು ಬದಲಾಯಿಸಿಕೊಳ್ಳದೆ ನಾವು ಹಾಗೆ ಸಾಗುತ್ತಿರುವುದಾದರೆ ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡಿ ನಮ್ಮ ಹೃದಯವನ್ನು ದೇವರು ಇಷ್ಟಪಡುವಂತಹ ರೀತಿಯಲ್ಲಿ ಮತ್ತು ಆತನ ಕೃಪೆಗೆ ಒಳಪಡುವಂಥ ಹೃದಯವನ್ನು ಹೊಂದಿದವರಾಗಿ ಮುಂದೆ ಸಾಗಬೇಕು ಅನ್ನುವಂಥದ್ದು ದೇವರ ಒಂದು ಉದ್ದೇಶವಾಗಿದೆ. ಹಾಗಾಗಿ ದೇವರ ವಾಕ್ಯವು ನಮಗೆ ತಿಳಿಸಲ್ಪಡುತ್ತದೆ. ಸತ್ಯವೇದದಲ್ಲಿ ದೇವರು ಈ ಒಂದು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎನ್ನುವಂಥದ್ದು. ಹಾಗಾಗಿ ಅಹಂಕಾರದ ಹೃದಯದಿಂದ ಕೂಡಿರುವಂತಹ ಅನೇಕರಿಗೋಸ್ಕರವಾಗಿ ಈ ಉಪವಾಸ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮಿಂದ ಹಿಡಿದು ನಮ್ಮ ಕುಟುಂಬಗಳಲ್ಲಿರುವಂಥ ಪ್ರತಿಯೊಬ್ಬರಲ್ಲಿಯೂ ಮತ್ತು ಸಭೆಯಲ್ಲಿಯೂ ಸಮಾಜದಲ್ಲಿಯೂ ಪ್ರತಿಯೊಬ್ಬರಲ್ಲಿ ಈ ಅಹಂಕಾರದ ಆ ಹೃದಯವನ್ನು ದೇವರು ತಾನು ದೂರಪಡಿಸಿ ಪ್ರತಿಯೊಬ್ಬರಲ್ಲಿ ದೀನತ್ವದಿಂದ ಕೂಡಿರುವಂತಹ ಆ ಒಂದು ಹೃದಯವನ್ನು ಪ್ರತಿಯೊಬ್ಬರಲ್ಲಿ ತುಂಬಲಿ ಎಂಬುದಾಗಿ ನಾವೆಲ್ಲರೂ ಈ ಉಪವಾಸ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಮಹಿಮೆ ಆಗಲಿ. ಈ ಮಾತನ್ನು ನಮ್ಮ ಜೀವಿತಕ್ಕೆ ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವಂದನೆಗಳು.